ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮೀನ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಜೂನ್ 2025 ಯಾವ ರೀತಿ ಇರುತ್ತೆ ಭವಿಷ್ಯ ತಿಳ್ಕೊಳ್ಳೋಣ ಬನ್ನಿ. ಮೀನರಾಶಿ ಮೂಲತಃ ನೀವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಗೊತ್ತು ಮೇಡಮ್. ನಂದು ಮೀನರಾಶಿ ಅಂತಂದ್ರೆ ಈ 3 ನಕ್ಷತ್ರಗಳು ಇದ್ದೇ ಇರುತ್ತೆ. ಪೂರ್ವ ಭಾದ್ರ ನಕ್ಷತ್ರ 4ನೇ ಚರಣ ಮಾತ್ರ, ಉತ್ತರ ಭಾದ್ರ ನಕ್ಷತ್ರ 4 ಚರಣಗಳು, ಮತ್ತೆ ಮೀನರಾಶಿ ರೇವತಿ ನಕ್ಷತ್ರ 4 ಚರಣಗಳು. ಸೊ ಇಷ್ಟ ಚರಣಗಳು ಹೊಂದಿರುವಂತಹ ಒಂದೇ ಒಂದು ಏಕೈಕ ರಾಶಿ. ಇದರ ಅಧಿಪತಿ ಬಂದು ಗುರು. ಅಕಸ್ಮಾತ್ ನನಗೆ ಗೊತ್ತಿಲ್ಲ ಮ್ಯಾಮ್, ನನಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಗೊತ್ತಿಲ್ಲ, ಬಟ್ ಹೆಸರು ಬಲದ ಪ್ರಕಾರವಾಗಿ ನಂದು ಮೀನರಾಶಿ ಬರುತ್ತೆ. ಆದರೂ ಸಹ ಈ ಒಂದು ಪ್ರಿಡಿಕ್ಷನ್ಸ್ ನೀವು ಫಾಲೋ ಮಾಡ್ಬೋದು. ನಿಮ್ಮ ಲೈಫಲ್ಲಿ ಹೊಸದಾಗಿ ಯಾರೋ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಹೌದು, ಜೂನ್ 2025 ನಿಮ್ಮ ಲೈಫಲ್ಲಿ ಆಸ್ ಎ ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ ಇರ್ಬೋದು, ನಿಮಗೆ ಸಹಾಯ ಮಾಡುವಂಥವ್ರು ಇರ್ಬೋದು. ಮೇ ಬಿ ನೀವು ಯಾರಿಗಾದ್ರೂ ಕಾಯ್ತಿರ್ತೀರಾ, ಅಯ್ಯೋ ಯಾರಾದರೂ ನನಗೆ ಹೆಲ್ಪ್ ಮಾಡಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಅಂಥವ್ರು ಯಾವುದೋ ಒಂದು ವಿಚಾರಗಳಲ್ಲಿ ನಿಮ್ಮ ಲೈಫಲ್ಲೂ ಕೂಡ ಇದೇ ರೀತಿಯಲ್ಲಿ ಆಗುತ್ತೆ. ಸೊ ಮೇ ಬಿ ನಿಮಗೆ ನಾ ಹೇಳುವಂಥ ಎಲ್ಲ ಪಾಯಿಂಟ್ಸು ಆಗದೆ ಇರ್ಬೋದು, ಎಕ್ಸ್ಪೀರಿಯನ್ಸ್ ಆಗದೆ ಇರ್ಬೋದು, ಬಟ್ ನಿಮ್ಮ ಗ್ರಹಾನುಸಾರ ಅದರ ಒಂದಲ್ಲ ಒಂದು ಪಾಯಿಂಟ್ಸ್ ನಿಮ್ಗೆ ಖಂಡಿತ ಅನ್ವಯ ಆಗಿರುತ್ತೆ. ಸೊ ಅದೇ ಥರ ಈ ವರ್ಷ ಈ ತಿಂಗಳಲ್ಲೂ ಸಹ ಒಬ್ಬರು ಯಾರಾದರೂ, ಇದು ಬಹುಶಃ ನಾನು ಬೇರೆ ಯಾವುದೋ ರಾಶಿ ಭವಿಷ್ಯ ಹೇಳಿದ್ದೆ ಅನ್ಕೊಳ್ತೀನಿ, ಬಟ್ ಈಗ ಮೀನರಾಶಿಯವರಿಗೆ ಈ ರೀತಿ ಸಮಸ್ಯೆ ಆಗುವಂಥದ್ದು, ನಿಮ್ಮಿಂದನೇ ಸಹಾಯ ತಗೊಳ್ತಾರೆ. ಯಾಕಂದರೆ ನೀವು ಒನ್ ಆಫ್ ದ ರಾಶಿ ತುಂಬ ಬೇಗ ಜನಗಳನ್ನ ನಂಬುವಂಥದ್ದು, ತುಂಬ ಬೇಗ ಯಾರು ಏನೇ ಹೇಳಿ ನಂಬಿಡ್ತೀರಾ. ಸೊ ಅಷ್ಟು ಬೇಗ ಯಾರೋ ಒಬ್ರು ಹೇಳ್ತಾರೆ ಅವ್ರು ಹಾಗೆ ಹೀಗೆ, ಕೆಟ್ಟದ್ದು ಹೇಳಿದ್ರು ಸಹ ನೀವು ನಂಬಿಡ್ತೀರಾ. ಅವ್ರು ಆ ರೀತಿ ಇದೆ ಈ ರೀತಿ ಇದೆ ಅಂತ ಹೇಳಿ ಒಳ್ಳೇದು ಹೇಳಿದ್ರು ಸಹ ನಂಬಿಡ್ತೀರಾ. ಆ್ಯಂಡ್ ವೆರಿ ನಾಲೆಡ್ಜಬಲ್ ಪರ್ಸ್ನಾಲಿಟೀಸ್ ಅಂತ ಹೇಳ್ಬೋದು. ಮೀನರಾಶಿಯಲ್ಲಿ ಹುಟ್ಟಿರೋಂಥವ್ರು ತುಂಬ ನಾಲೆಡ್ಜಬಲ್ ಪರ್ಸ್ನಾಲಿಟೀಸ್ ಇರ್ತಾರೆ. ತುಂಬ ಅಂತಂದರೆ ಅವ್ರ ನಾಲೆಜ್ನ ಶೇರ್ ಮಾಡೋದಕ್ಕೂ ತುಂಬ ಇಷ್ಟಪಡ್ತಾರೆ. ಕೆಲವರು ನೋಡಿ, ನೀವು ನಾಲೆಜ್ ತುಂಬ ಇರುತ್ತೆ, ತುಂಬ ಅತೀವ ನಾಲೆಜ್ ಇಟ್ಕೊಂಡಿರ್ತಾರೆ, ಬಟ್ ಶೇರ್ ಮಾಡೋದಿಲ್ಲ. ಅಯ್ಯೋ ಫೀಸ್ ಇರಲಿ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಇರಲಿ, ಆಮೇಲೆ ನೋಡ್ಕೊಂಡು ಶೇರ್ ಮಾಡೋಣ ಅನ್ನೋ ರೀತಿಯಲ್ಲಿ ಇರ್ತಾರೆ. ಬಟ್ ಯು ಆರ್ ವೆರಿ ಹಂಬಲ್ ಆ್ಯಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಇರ್ತೀರಾ. ಮತ್ತು ನಾಲೆಜ್ನ ತುಂಬ ಪರವಾಗಿಲ್ಲ, ನಾಲೆಜ್ ಇಸ್ ದೇರ್ ಟು ಶೇರ್ ಅನ್ನೋ ರೀತಿಯಲ್ಲಿ ನಾಲೆಜ್ನ ಶೇರ್ ಮಾಡೋವಂಥ ವ್ಯಕ್ತಿತ್ವ ನಿಮ್ಮದು. ಸೊ ಆ ನಿಟ್ಟಿನಲ್ಲಿ ಹುಷಾರಾಗಿ ಯಾರೇ ಇರಲಿ, ನಿಮ್ಮ ಲೈಫಲ್ಲಿ ಬಂದಿರೋಂಥವ್ರು ಅಷ್ಟು ಬೇಗ ಬಿಲೀವ್ ಮಾಡೋವಂಥದ್ದು ಇರ್ಬೋದು, ದುಡ್ಡು ಹಣಕಾಸು ಕೊಡುವಂಥದ್ದು ಇರ್ಬೋದು, ಬೇರೆ ಏನೇ ಒಂದು ಸಮಸ್ಯೆ ಆಗುವಂಥದ್ದನ್ನು ನೀವು ಅವಾಯ್ಡ್ ಮಾಡ್ಬೋದು. ಪ್ರಿಕಾಷನರಿ ಇದ್ದರೆ ನೀವು ಅವಾಯ್ಡ್ ಮಾಡ್ಬೋದು. ಎರಡನೇದು, ಈ ತಿಂಗಳು ನಿಮಗೆ ಜಾಗದ ವಿಚಾರವಾಗಿ, ಅಂದರೆ ಪ್ರಾಪರ್ಟಿ ಖರೀದಿ ಮಾಡೋವಂಥದ್ದು, ಮನೆ ಖರೀದಿ ಮಾಡೋವಂಥದ್ದು, ಜಾಗದ ವಿಚಾರವಾಗಿ ತುಂಬ ಪಾಸಿಟಿವ್ ಇದೆ. ಸೊ ನಿಮ್ಮ ರಾಶಿಯಲ್ಲೇ ಶನಿಶ್ಚರ ಇರುವಂಥದ್ದು 7.5 ನಡೀತಿದೆ. ಐ ಆಮ್ ಅವೇರ್ ಆಫ್ ಇಟ್. ಎಲ್ಲರಿಗೂ ನಿಮಗೂ ಕೂಡ ಅವೇರ್ ಇರುತ್ತೆ, ಎಲ್ಲರೂ ತಿಳ್ಕೊಂಡಿರ್ತಾರೆ ಈಗ ಆಲ್ರೆಡಿ. ಮೀನರಾಶಿಯವರಿಗೆ 7.5 ಎಫೆಕ್ಟ್ ಮಿಡ್ ಫೇಸಲ್ಲಿದೆ ಅಂತ. ಸೊ ಕುಂಭರಾಶಿಯವರಿಗೆ ಸೆಕೆಂಡ್ ಫೇಸ್ ಆಯಿತು, ನಿಮಗೆ ಮಿಡ್ ಫೇಸ್ ಅಗೇನ್. ಮೇಷರಾಶಿಯವರೆಗೂ ಸಹ ಫಸ್ಟ್ ಫೇಸ್ ಸ್ಟಾರ್ಟ್ ಆಗಿದೆ. ಸೊ 7.5 ವರ್ಷ ಹೇಗೆ ಡಿವೈಡ್ ಆಗುತ್ತೆ, 3 ರಾಶಿಗಳ ಜೊತೆಗೆ ಡಿವೈಡ್ ಆಗುತ್ತೆ. ಸೊ ಮಕರದಲ್ಲಿತ್ತು, ಮಕರ ಮೂವ್ ಆಯಿತು, ಕುಂಭಕ್ಕೆ ಬಂದಿದ್ದಂಥ ಶನೇಶ್ವರನಿಗೆ ಮೀನರಾಶಿ ಫಸ್ಟ್ ಫೇಸ್ ಆಯಿತು. ಸೊ ಈಗ ಮೀನರಾಶಿ ಸೆಕೆಂಡ್ ಫೇಸ್ ಅಂದರೆ ಮಿಡ್ ಫೇಸ್ ಅಂತ ಹೇಳ್ತೀವಿ, ಮಧ್ಯದ 2.5 ವರ್ಷ. ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫೇಸ್ ಇದು. ತುಂಬ ಚೇಂಜಸ್ ಆಗುತ್ತೆ, ತುಂಬ ಪ್ರಾಬ್ಲಮ್ಸು ಆಗುತ್ತೆ, ತುಂಬ ದುಡ್ಡು ಹಣಕಾಸು ಖರ್ಚು ಆಗುತ್ತೆ. ಸೊ ಜಾಗದ ವಿಚಾರವಾಗಿ ನೀವು ಖರ್ಚು ಮಾಡೋಂಥ ಸಾಧ್ಯತೆ ಇದೆ. ಹೊಸ ಜಾಗ ಖರೀದಿ ಮಾಡೋಂಥದ್ದು ಇರ್ಬೋದು. ಹಾಗಂತ ಹೇಳಿ ನಿಮಗೆ ಕೆಟ್ಟದಾಗುತ್ತೆ ಅಂತಲ್ಲ, ಯಾಕಂದರೆ 7.5 ಅಂದ ತಕ್ಷಣ ಎಲ್ರಿಗೂ ಫಸ್ಟ್ ಮೈಂಡಿಗೆ ಬರೋದೆ ಅಯ್ಯೋ ಶನೀಶ್ವರನ ಶನಿ ಕಾಟ, 7.5 ವರ್ಷ ಶನಿ ಕಷ್ಟ ಇರುತ್ತೆ ಹಾಗೆ ಹೀಗೆ ಅಂತ. ಆ ರೀತಿ ಏನೂ ಇಲ್ಲ. ನಿಮ್ಮ ಚಾರ್ಟ್ ಅನುಸಾರ ಯಾವ ಶುಭ ಗ್ರಹಗಳ ವೀಕ್ಷಣೆ ಇದೆ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಕರ್ಮಾನುಸಾರ ಎಷ್ಟೋ ಜನಕ್ಕೆ 7.5 ತುಂಬ ಒಳ್ಳೆಯದಾಗಿದೆ. ಶುಕ್ರ ದಶೆನಲ್ಲೂ ಸಹ ತುಂಬ ಕೆಟ್ಟದಾಗಿದೆ. ನಾವು ಅಂದ್ಕೊಳ್ತೀವಿ ಶುಕ್ರ ದಶೆ ತುಂಬ ಒಳ್ಳೆಯದು, ಸೂಪರಾಗಿ ವರ್ಕ್ ಆಗುತ್ತೆ ಅಂತ. ಎಷ್ಟೋ ಜನಕ್ಕೆ ಶುಕ್ರ ದಶೆನೇ ಸಮಸ್ಯೆ ಆಗಿದೆ, 7.5 ಎಫೆಕ್ಟ್ಸೇ ತುಂಬ ಒಳ್ಳೆಯದಾಗಿದೆ. ಸೊ ಈವನ್ ಅಷ್ಟಕ್ಕೂ ಯಾಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಗೂ ಸಹ ಶನಿ ಮಹಾದಶೆ ನಡೆಯುವಾಗಲೇ ಅವ್ರಿಗೆ ಯೋಗ ಬಂದಿರೋದು. ಸೊ ಎಷ್ಟೋ ಜನ ಅಂದ್ಕೊಳ್ತೀವಿ ಶನೇಶ್ವರ ಅಂದ್ರೇ ಅಯ್ಯೋ ಶನೇಶ್ವರ ಶನಿ ಕಾಟ ಸರಿ ಇಲ್ಲಪ್ಪ, ಹಾಗಿದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಬಟ್ ಆ ರೀತಿ ಏನೂ ಇಲ್ಲ. ಎಷ್ಟೋ ಜನಕ್ಕೆ ಶನಿ ಮಹಾದಶದಲ್ಲೇ 7.5 ತುಂಬ ಟಾಪ್ ಆಗಿ ಬಂದಿರೋಂಥ ಪಾಲಿಟಿಷಿಯನ್ಸ್, ಎಷ್ಟು ಜನ ತುಂಬ ಹೈಲೈಟ್ ಆಗಿರೋಂಥವ್ರು, ತುಂಬ ಈವನ್ ಸೆಲೆಬ್ರಿಟೀಸು, ಸಿನಿಮಾದಲ್ಲಿರೋಂಥವ್ರು, ಅಂಥವ್ರಿಗೆ ಎಲ್ರಿಗೂ ಸಹ ಶನೇಶ್ವರನ ಒಂದು ಅನುಗ್ರಹ ಇರೋವಂಥದ್ದು ಎಷ್ಟೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಎಜುಕೇಷನ್ ಮಾಡ್ತಿರೋಂಥವ್ರು ತುಂಬ ಜನ ಮೆಡಿಕಲ್ ಫೀಲ್ಡ್ಗೆ ಆಪ್ಟ್ ಮಾಡ್ತೀರಾ. ಸೊ ಆಪ್ಟ್ ಮಾಡೋವಂಥವ್ರು ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಿಮ್ಮ ಜಾತಕಾನುಸಾರನೂ ಸರಿ ಇದೆಯಾ, ನೀವು ತೊಗೊಳ್ತಾ ಇರೋಂತಹ ಚಾಯ್ಸ್ ಕರೆಕ್ಟಾಗಿದೆಯಾ, ಅದನ್ನು ಚೆಕ್ ಮಾಡಿಕೊಂಡು ನೀವು ಮುಂದುವರಿಯೋದು ತುಂಬ ಒಳ್ಳೆಯದು. ನಿಮ್ಮ ಜಾತಕದಲ್ಲೂ ಸಹ ಏನೋ ಒಂದು ಇಂಟೆನ್ಷನ್ಸ್ ಇರುತ್ತೆ, ಇನ್ನೊಂದು ಮೋಟಿವ್ ಇರುತ್ತೆ. ಅದು ಏನು ತಿಳ್ಕೊಳ್ಳಿ, ಯಾವ್ದು ಮಾಡಿದ್ರೆ ಒಳ್ಳೆಯದು, ಯಾವ ಕೆಲಸಕ್ಕೆ ಹೋದರೆ ಒಳ್ಳೆಯದು, ಗೌರ್ಮೆಂಟ್ ಜಾಬ್ ಓಕೆನಾ, ನೀವು ಪ್ರೈವೇಟ್ MNC ಆ ರೀತಿಯಲ್ಲಿ ಕೆಲಸ ಮಾಡೋದು ಒಳ್ಳೆಯದಾ, ನಿಮ್ಗೆ ಅದರಿಂದ ಲಕ್ ಇದೆಯಾ, ಸಕ್ಸಸ್ ಇದೆಯಾ, ಕೆರಿಯರ್ ಇದೆಯಾ, ಚೆಕ್ ಮಾಡ್ಕೊಂಡು ಮುಂದುವರಿಸಿ. ಎಷ್ಟೋ ಜನಕ್ಕೆ IAS ಆಪರ್ಚುನಿಟೀಸ್ ಇರ್ಬೋದು, KS ಮಾಡೋಂಥದ್ದು ಇರಬಹುದು, ಗೌರ್ಮೆಂಟ್ ಜಾಬಲ್ಲಿ ಯಾವುದೋ ಒಂದು ಕ್ಲರಿಕಲ್ ಥಿಂಗ್ಸಲ್ಲಿ ನೀವು ಜಾಯ್ನ್ ಆಗುವಂಥ ಚಾನ್ಸಸ್ ಇರ್ಬೋದು. ಮಿಸ್ ಮಾಡ್ಕೊಬೇಡಿ. ತುಂಬ ಜನ ಜಾತಕ ತೋರಿಸ್ತಾರೆ, ಎಷ್ಟೋ ಜನ ಟ್ರೈಯೇ ಮಾಡಿರಲ್ಲ, ಬಟ್ ಅವ್ರಿಗೆ ತುಂಬ ಒಳ್ಳೆ ಯೋಗ ಇರುತ್ತೆ, ಬಟ್ ಅವ್ರು ಪ್ರಯತ್ನನೇ ಮಾಡಿರಲ್ಲ. ಈಗ ನೀವು ಫಸ್ಟ್ ಬರ್ತೀರಾ ಅಂತ ಇರುತ್ತೆ, ಬಟ್ ನೀವು ಟ್ರೈ ಮಾಡಿದ್ರಲ್ವಾ, ಒಲಿಂಪಿಕ್ಸಲ್ಲಿ ನೀವು ಫಸ್ಟ್ ಬರ್ತೀರಾ ಅಂತ ನಿಮ್ಮ ಜಾತಕದಲ್ಲಿದೆ ಅಂದರೆ ನೀವು ಅದ್ರ ಬಗ್ಗೆ
ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿದ್ರೆ ಅಲ್ವಾ ನಿಮ್ಗೆ ಅದು ಫಸ್ಟ್ ಬರುತ್ತೆ. ಎಷ್ಟು ಜನ ಪ್ರಯತ್ನನೇ ಪಟ್ಟಿರಲ್ಲ, ಅದು ಮಿಸ್ ಆಗಿ ಹೋಗೇ ಬಿಟ್ಟಿರುತ್ತೆ, ಆ ಫೇಸೇ ಮುಗ್ದೋಗಿರುತ್ತೆ. ಹೌದು ಯಾರೋ ಹೇಳಿದರು ಬಟ್ ನಾನು ಮಾಡಲಿಲ್ಲ ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ. ಗೌರ್ಮೆಂಟ್ ಜಾಬ್ ಯೋಗ ತುಂಬ ಜನಕ್ಕಿರುತ್ತೆ, ಯಾರಿಗಿದೆ. ಎಷ್ಟೋ ಜನ ಪಾಪ ಯೋಗ ಇಲ್ಲದೇ ಇರೋರು ಪ್ರಯತ್ನ ಮಾಡ್ತಾ ಇರ್ತಾರೆ, ಈ ವರ್ಷ ಸಿಗುತ್ತೋ ಮುಂದಿನ ವರ್ಷ ಸಿಗುತ್ತೋ ಅದ್ರ ನೆಕ್ಸ್ಟ್ ಸಿಗುತ್ತೋ ಅಂತ ಹೇಳಿ ಎಷ್ಟೋ ಎಕ್ಸಾಮ್ಸ್ ಬರೀತಿರ್ತಾರೆ, ಅದಕ್ಕೋಸ್ಕರ ಕೆಲಸ ಎಲ್ಲ ಬಿಟ್ಟು ಪ್ರಯತ್ನ ಮಾಡ್ತಿರ್ತಾರೆ. ಸಿಂಹರಾಶಿ, ಮೀನರಾಶಿ ಇವ್ರಿಗೆಲ್ಲ ತುಂಬ ಒಂಥರ ಬ್ಲೆಸ್ಡ್, ನಿಮ್ಗೆ ಆಲ್ರೆಡಿ ಇರುತ್ತೆ ಒಂದು ಯೋಗ ಖಂಡಿತ ಇದ್ದೇ ಇರುತ್ತೆ. ಬಟ್ ನೀವು ಜಾತಕದ ಒಂದ್ಸಲ ಅನುಸಾರವಾಗಿ ಚೆಕ್ ಮಾಡಿಸ್ಕೊಂಡು ಕನ್ಸಲ್ಟೇಷನ್ ತೊಗೊಳ್ಳಿ. ನೀವು ನನ್ನ ಹತ್ರನೂ ಸಹ ತೊಗೋಬೋದು. ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ. ದಯವಿಟ್ಟು 10 ರಿಂದ 7 ಗಂಟೆ ಕಾಲ್ ಮಾಡಿ. ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ, ಕಾಲ್ಸ್ ಎಷ್ಟೊಂದು ಮಿಸ್ ಆಗುತ್ತೆ. 10 ರಿಂದ 7 ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ. ನೀವು ಡೈರೆಕ್ಟ್ ವಿಸಿಟ್ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಬೋದಾ, ಫೋನಲ್ಲಿ ತೊಗೊಳ್ಬೋದಾ, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ. ಅದ್ರ ಪ್ರಕಾರ ಯು ಕ್ಯಾನ್ ಟೇಕ್ ಅ ಕ್ವಿಕ್ ಡಿಸಿಷನ್ ಅಂತ ಹೇಳ್ಬೋದು. ಸೊ ಇನ್ನೊಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಮೇನ್ ಪರಿಹಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗುವಂಥದ್ದು. ತುಳಸಿ ಅರ್ಚನೆ ಮಾಡಿಸಿ ನಿಮ್ಮ ಹೆಸರಲ್ಲಿ, ಪ್ರತಿದಿನ ಮಾಡಿಸಿದ್ರು ಒಳ್ಳೇದು, ಅಥವಾ ಶನಿವಾರದ ಸಮಯದಲ್ಲಾದರೂ ನೀವು ಈ ಒಂದು ತುಳಸಿ ಅರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು. ಸೊ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಸಹ ಹನುಮಾನ್ ಚಾಲಿಸ ಮಾಡುವಂಥದ್ದು, ಅದನ್ನು ಸಹ ತುಂಬ ಒಳ್ಳೆಯದಾಗತ್ತೆ. ಮಕ್ಕಳು ಎಜುಕೇಷನ್ ಮಾಡ್ತಿರೋಂಥವ್ರು, ಸ್ವಂತ ಮನೆ ನೀವು ನೋಡ್ತಾ ಇದ್ದೀರಾ, ಏನೋ ನನಗೆ ಅನುಕೂಲ ಆಗ್ತಾಯಿಲ್ಲ ಮೇಡಮ್, ನೀವು ಹೇಳ್ತಾ ಇದ್ದೀರಾ ಒಳ್ಳೆಯದಾಗುತ್ತೆ, ಬಟ್ ಆದರೂ ಏನೋ ನಾನು ಪ್ರಯತ್ನ ಮಾಡ್ತಿದ್ದೀನಿ, ಸಮಸ್ಯೆ ಆಗ್ತಾನೇ ಇದೆ. ಈ ಒಂದು ರಿಲೇಟೆಡ್ ಎಲ್ಲೋ ವೆಂಚರ್ ಅಂತ ಹೇಳ್ತೀನಿ ನಾನು, ಇದು ತುಂಬ ತುಂಬ ಪರ್ಟಿಕ್ಯುಲರ್ ಆಗಿ ಸ್ಪೆಷಲಿ ನಾನು ಹೇಳ್ತಿರೋಂಥದ್ದು ಮೀನರಾಶಿಯವರಿಗೆ ತುಂಬ ಪ್ರೊಟೆಕ್ಷನ್ ಆಗಿ ವರ್ಕ್ ಆಗುತ್ತೆ, ತುಂಬ ಬೆನಿಫಿಟ್ ಆಗುತ್ತೆ. ಎಷ್ಟು ಜನ ಆಲ್ರೆಡಿ ಉಪಯೋಗ ಮಾಡ್ತಿರೋಂಥವ್ರು ಕಮೆಂಟಲ್ಲಿ ಕಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು. ಸೊ ನಿಮಗೂ ಸಹ ಇನ್ನು ಯಾರೆಲ್ಲ ನೀವು ಟ್ರೈ ಮಾಡಿಲ್ಲ ಮೇಡಮ್ ಪರಿಹಾರ ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಾನು ಖಂಡಿತ ಮಾಡ್ತೀನಿ ಅನ್ನೋವಂಥವ್ರು ಖಂಡಿತ ಇದನ್ನು ತಗೊಳ್ಳಿ. ಲೆಫ್ಟ್ ಹ್ಯಾಂಡ್ ಹೆಣ್ಮಕ್ಳಾದರೆ, ರೈಟ್ ಹ್ಯಾಂಡ್ ಗಂಡು ಮಕ್ಕಳಾದರೆ ಹಾಕ್ಕೊಳ್ಳಿ. ಆದಷ್ಟು ನೀವು ಕನ್ಸಲ್ಟೇಷನ್ ಮೂಲಕ ನೀವು ತೊಗೊಳ್ಬೋದು, ಇಲ್ಲಾಂದ್ರೂ ಸಹ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಮೀನರಾಶಿಯವರಿಗೆ ಜೂನ್ 2025. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ನನ್ನ ಚಾನಲ್ ಲೈಕ್ ಮಾಡ್ತಾ ಇರೋಂಥವ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋಂಥವ್ರು, ಕಾಮೆಂಟ್ಸ್ ಹಾಕ್ತಾ ಇರೋಂಥವ್ರು, ಮೇಡಮ್ ನನಗೆ ಈ ರೀತಿ ಪರಿಹಾರ ಬೇಕು, ಆ ರೀತಿ ಪರಿಹಾರ ಬೇಕು ಅಂತ ಕಳಿಸ್ತಾ ಇರೋಂಥವ್ರಿಗೆ ವಿಶೇಷವಾಗಿ ಇವೆಲ್ಲ ಪರಿಹಾರ ಮಾಡಿ ನಿಮಗೆ ಒಳ್ಳೇದಾಗ್ತಿದೆ ಅಂತ ನನಗೆ ತಿಳಿಸ್ಕೊಡ್ತಾ ಇದ್ದೀರಲ್ಲ. ತುಂಬ ಜನ ಕಾಮೆಂಟಲ್ಲಿ ಹಾಕ್ತಿರ್ತಾರೆ, ಮೇಡಮ್ ನಾನು ಈ ರೀತಿ ಮಂತ್ರ ಚಾಂಟ್ ಮಾಡಿದೆ, ಈ ಪರಿಹಾರ ಮಾಡಿದೆ, ನಂಗೆ ಪಾಸಿಟಿವ್ ಆಯಿತು, ಏನೆಲ್ಲ ನಿಮ್ಗೆ ಸಮಸ್ಯೆಗಳಿದೆ, ಅದಕ್ಕೆ ಯಾವ ರೀತಿ ಪರಿಹಾರ ಬೇಕೋ ಕೇಳ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನೀವು ಕಾಲ್ ಮಾಡಿ ಹೇಳ್ತಾ ಇದ್ದೀರಾ, ಮೆಸೇಜ್ ಕಳಿಸ್ತಾ ಇದ್ದೀರಾ, ಇನ್ಫ್ಯಾಕ್ಟ್ ಕಾಮೆಂಟಲ್ಲೂ ಹಾಕ್ತಾ ಇದ್ದೀರಾ. ಸೊ ಎಲ್ಲರಿಗೂ ನಿಮ್ಮ ಒಂದು ಲೈಫಲ್ಲಿ ನನ್ನ ಪರಿಹಾರಗಳು ಭಾಗ ಆಗಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಮುಖ್ಯವಾಗಿ ಋನ್ಮನಗಳಿಂದ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗುತ್ತೆ. ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.